ಆತ್ಮೀಯ ವಿದ್ಯಾರ್ಥಿ ಮಿತ್ರರುಗಳೇ, ಈ ದಿನದ ದ್ವಿತೀಯ PUC ತರಗತಿಗೆ ನಿಮ್ಮೆಲ್ಲರಿಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ದ್ವಿತೀಯ PUC ಇತಿಹಾಸ ಪಠ್ಯಸೂಚಿಯನ್ನು ಆರಂಭ ಮಾಡೋದಕ್ಕಿಂತ ಮೊದಲು ಪ್ರಥಮ PUC ಇತಿಹಾಸ ವಿಷಯದಲ್ಲಿ ನೀವು ಏನೇನು ಅಂಶಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ರಿ ಅಂತಕ್ಕಂತಹ ಅಂಶಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ವಿ. ಒಂದು ಬ್ರಿಡ್ಜ್ ಕೋರ್ಸ್ ರೀತಿಯ ತರಗತಿಯನ್ನ ನಾನು ಕಳೆದ ತರಗತಿಯಲ್ಲಿ ಆರಂಭ ಮಾಡಿದೆ. ಅದರ ಮುಂದುವರಿದ ಭಾಗವೇ ನಿಮಗೆ ಈ ವರ್ಷ 2021-22ನೇ ಸಾಲಿನ ದ್ವಿತೀಯ PUC ಪಠ್ಯಸೂಚಿಯನ್ನ ನಾನು ಆರಂಭಿಸ್ತಾ ಇದ್ದೀನಿ. ಈ ದ್ವಿತೀಯ PUC ಪಠ್ಯಸೂಚಿಯ ಅಧ್ಯಾಯ 1ರಲ್ಲಿ ಪೀಠಿಕೆಯನ್ನು ಅಧ್ಯಯನ ಮಾಡಿ. ಯಾವುದಕ್ಕೆ ಪೀಠಿಕೆ? ನೀವು ಈ ವರ್ಷ ಅಧ್ಯಯನ ಮಾಡತಕ್ಕಂತಹ ಇತಿಹಾಸ ವಿಷಯದ ಭಾರತ ಇತಿಹಾಸ ಮತ್ತು ಅದರಲ್ಲೂ ಸ್ವಲ್ಪ ಮಟ್ಟಿಗೆ ಕರ್ನಾಟಕದ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸ, ಈ ಎರಡೂ ಇತಿಹಾಸಗಳಿಗೆ ಒಂದು ಪೀಠಿಕೆಯನ್ನ ನೀವು ಈ ತರಗತಿಯಲ್ಲಿ ಅಧ್ಯಯನ. ಭಾರತ ಅಂತಕ್ಕಂಥದ್ದು ಪ್ರಾಚೀನ ಕಾಲದಿಂದಲೂ ಕೂಡ ಇದರ ಇತಿಹಾಸವನ್ನ ನಾವು ಅವಲೋಕಿಸಿದರೆ, ಪ್ರಾಚೀನ ಕಾಲದಲ್ಲಿ ಇವತ್ತಿನ ಭಾರತ ಕೇವಲ ಇವತ್ತಿನ ಭಾರತ ಆಗಿರಲಿಲ್ಲ. ಹಲವಾರು ಸಂದರ್ಭಗಳಲ್ಲಿ ಇದು ಪ್ರಾಚೀನ ಕಾಲದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಭಾರತ ತನ್ನ ನೆರೆಹೊರೆಯ ಹಲವು ದೇಶಗಳನ್ನು ಕೂಡ ತನ್ನ ವ್ಯಾಪ್ತಿಯೊಳಗೆ ಹೊಂದಿತ್ತು. ಒಂದು ಉಪಖಂಡ ಅಂತ ಇದನ್ನು ಕರಿತಾ ಇದ್ರು. ಯಾಕೆ ಉಪಖಂಡ ಅಂತ ಕರಿತಾ ಇದ್ರು ಅಂದ್ರೆ, ಭಾರತ ಈಗಿನ ತನ್ನ ಹಲವು ನೆರೆಹೊರೆಯ ರಾಷ್ಟ್ರಗಳನ್ನು ಕೂಡ ಆಗ ಹೊಂದಿತ್ತು. ಹಾಗಾಗಿ ಭಾರತವನ್ನ ಒಂದು ಉಪಖಂಡ ಅಂತಲೇ ಕರೀತಿದ್ರು. ಯಾವ್ಯಾವ ನೆರೆಹೊರೆಯ ರಾಷ್ಟ್ರಗಳು ಅಂದ್ರೆ, ಇವತ್ತಿನ ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶ, ಮಯನ್ಮಾರ್, ನೇಪಾಳ, ಭೂತಾನ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಮೊದಲಾದಂತಹ ರಾಷ್ಟ್ರಗಳ ಇತಿಹಾಸವನ್ನು ಕೂಡ ಇದು ಹೊಂದಿತ್ತು. ಹಾಗಾಗಿ ಭಾರತವನ್ನ ಒಂದು ಉಪಖಂಡ ಅಂತ ಕರೀತಾ ಇದ್ರು. ಹಾಗೆಯೇ ವಿಷ್ಣು ಪುರಾಣದ ಒಂದು ಶ್ಲೋಕ ಪ್ರಾಚೀನ ಕಾಲದ ಭಾರತದ ಎಲ್ಲೆಗಳನ್ನ ಬಹಳ ಸಂಕ್ಷಿಪ್ತವಾಗಿ ಒಂದು ಶ್ಲೋಕ ವಿವರಿಸುತ್ತೆ. ಉತ್ತರಂ ಯತ್ ಸಮುದ್ರಸ್ಯ ಇಮಾದೃಶ್ಚೈವ ದಕ್ಷಿಣಂ, ಉತ್ತರಂ ಯತ್ ಸಮುದ್ರಸ್ಯ ಇಮಾದೃಶ್ಚೈವ ದಕ್ಷಿಣಂ, ವರ್ಷಂ ತದ್ಭಾರತಂ ನಾಮಃ ಭಾರತೀಯತ್ರ ಸಂತತಿ. ನೋಡಿ, ಈ ಶ್ಲೋಕವನ್ನ, ಈ ಸಂಸ್ಕೃತ ಶ್ಲೋಕವನ್ನ ನೀವು ಓದ್ತಾ ಇದ್ರೆ ಅದನ್ನೇ ನಾನು ಬಿಡಿಸಿ ಹೇಳ್ಬೇಕಾಗಿಲ್ಲ. ಉತ್ತರಂ ಯತ್ ಸಮುದ್ರಸ್ಯ ಇಮಾದೃಶ್ಚೈವ ದಕ್ಷಿಣಂ ಅಂದ್ರೆ, ಉತ್ತರಂ ಯತ್ ಸಮುದ್ರಸ್ಯ ಸಮುದ್ರದ ಮೇಲ್ಭಾಗದಲ್ಲಿರ್ತಕ್ಕಂತಹ ದೇಶ, ಉತ್ತರಂ ಯತ್ ಸಮುದ್ರಸ್ಯ ಇಮಾದೃಶ್ಚೈವ ದಕ್ಷಿಣಂ ಅಂದ್ರೆ ಹಿಮಾಲಯ ಪರ್ವತಕ್ಕಿಂತ ಕೆಳಗಿರ್ತಕ್ಕಂತಹ ಭೂಪ್ರದೇಶ, ಕೆಳಗಿನ ದೇಶ, ಖಂಡ. ಉತ್ತರಂ ಯತ್ ಸಮುದ್ರಸ್ಯ ಇಮಾದೃಶ್ಚೈವ ದಕ್ಷಿಣಂ ಸಮುದ್ರದ ಮೇಲ್ಭಾಗದಲ್ಲಿರ್ತಕ್ಕಂತಹ ಭಾಗ, ಹಿಮಾಲಯ ಪರ್ವತದ ಕೆಳಭಾಗದಲ್ಲಿರ್ತಕ್ಕಂತಹ ಭೂಪ್ರದೇಶ ಇವತ್ತಿನ ಭಾರತ. ಉತ್ತರಂ ಯತ್ ಸಮುದ್ರಸ್ಯ ಇಮಾದೃಶ್ಚೈವ ದಕ್ಷಿಣಂ, ವರ್ಷಂ ತದ್ಭಾರತಂ ನಾಮಃ ಭಾರತೀಯತ್ರ ಸಂತತಿ. ಇಲ್ಲಿ ವಾಸಿಸುವ ಜನಗಳೇ
ಭರತನ ವಂಶಸ್ಥರು ಅಥವಾ ಭರತನ ಮಕ್ಕಳು ಅಂತಕ್ಕಂತಹ ಒಂದು ಅರ್ಥ ವಿಶ್ಲೇಷಣೆಯನ್ನ ಈ ಒಂದು ಶ್ಲೋಕ ಹೊಂದಿದೆ. ಇಲ್ಲಿ ವಾಸಿಸುವ ಜನರೇ ಭರತನ ವಂಶಸ್ಥರು. ಭಾರತದಂತಹ ಈ ಉಪಖಂಡಕ್ಕೆ ಹಲವಾರು ಹೆಸರುಗಳಿದ್ದಾವೆ. ಒಂದು ಕಾಲದಲ್ಲಿ ಭರತ ಖಂಡ ಅಂತ ಕರಿತಾ ಇದ್ರು, ಭಾರತ ಅಂತ ಕರಿತಾ ಇದ್ರು. ನೋಡಿ, ಭಾರತ, ಭರತ ಖಂಡ, ಜಂಬೂ ದ್ವೀಪ, ಹಿಂದೂಸ್ತಾನ, ಇಂಡಿಯಾ, ಹಲವಾರು ಹೆಸರುಗಳಿಂದ ನಮ್ಮ ದೇಶವನ್ನ ಕರೀತಾ ಇದ್ರು. ಭಾರತ, ಭರತ ವರ್ಷ, ಭರತ ಖಂಡ, ಜಂಬೂ ದ್ವೀಪ, ಹಿಂದೂಸ್ತಾನ ಮತ್ತು ಇಂಡಿಯಾ ಎಂಬ ವಿವಿಧ ಹೆಸರುಗಳಿಂದ ಈ ದೇಶವನ್ನ ಕರೀತಾ ಇದ್ರು. ಕೇಳಬಹುದು ಮಕ್ಕಳ ನಿಮಗೆ, ಭಾರತ ದೇಶಕ್ಕೆ ಇರ್ತಕ್ಕಂತಹ ಇತರ ಹೆಸರುಗಳನ್ನ ಹೆಸರಿಸಿ ಅಂತ ಕೇಳ್ಬಹುದು. ಎರಡು ಅಂತ ಕೇಳ್ಬಹುದು. ಹಾಗೆ ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು ಅಂತ ಕೇಳ್ಬಹುದು. ಭಾರತದ ವ್ಯಾಪ್ತಿ ಏನು ಅಂತ ಕೇಳ್ಬಹುದು. ಇಂತಹ ಹಲವಾರು ಹೆಸರುಗಳನ್ನ ನಾವು ಕರಿತೀವಿ. ಭಾರತದ ಉತ್ತರ ಭಾಗವನ್ನ ಆರ್ಯಾವರ್ತ ಅಥವಾ ಆರ್ಯರ ನಾಡು ಎಂಬುದಾಗಿಯೂ ಕರೀತಾ ಇದ್ದೀವಿ. ಆರ್ಯಾವರ್ತ. ಭಾರತದ ಉತ್ತರ ಭಾಗವನ್ನ ಆರ್ಯಾವರ್ತ ಅಥವಾ ಉತ್ತರ ಭಾಗ ಎಂಬುದಾಗಿ ಕರೀತಾ ಇದ್ವಿ. ಹಾಗೆಯೇ ದಕ್ಷಿಣ ಭಾಗವನ್ನ ದಕ್ಷಿಣ ಪಥ ಎಂಬುದಾಗಿ ಕರೀತಾ ಇದ್ವಿ. ಆರ್ಯಾವರ್ತ ಅಥವಾ ದಕ್ಷಿಣ ಭಾಗ, ಆರ್ಯವರ್ತ ಅಥವಾ ದಕ್ಷಿಣ ಪಥ. ಉತ್ತರ ಭಾಗವನ್ನು ಆರ್ಯಾವರ್ತ ಅಂತ ಕರೀತಾ ಇದ್ವಿ. ದಕ್ಷಿಣ ಭಾಗವನ್ನ ದಕ್ಷಿಣ ಪಥ ಎಂಬುದಾಗಿ ಕರೀತಾ ಇದ್ವಿ. ಹಾಗೆ ಮಹಾಭಾರತದಲ್ಲಿ ಉಲ್ಲೇಖಿಸಿರುವಂತೆ ದುಷ್ಯಂತ ಮಹಾರಾಜ ಅಂತಕ್ಕಂತಹ ರಾಜನ ಹೆಸರನ್ನು ನೀವೆಲ್ಲರೂ ಪ್ರಾಯಶಃ ಕೇಳಿರಬಹುದು ಮಕ್ಕಳ. ದುಷ್ಯಂತ ಮಹಾರಾಜ ಮತ್ತು ಶಕುಂತಲೆ ಇವರ ಒಂದು ಮಗನಾದಂತಹ ಭರತನಿಂದಾಗಿ ಭರತ ಖಂಡ, ಭರತ ಖಂಡ, ಭರತ ವರ್ಷ, ಭಾರತ ಅಂತಕ್ಕಂತಹ ಹೆಸರು ಬಂದಿದೆ. ಈ ನೋಡಿ, ಭಾ ಅಂತ ಬರ್ತಕ್ಕಂತಹ ಹೆಸರುಗಳು ಭರತ ವರ್ಷ, ಭರತ ಖಂಡ. ಈ ಮೂರು ಹೆಸರುಗಳಿಗೆ ಬರಲಿಕ್ಕೆ ಕಾರಣ ಯಾರು? ಮಹಾಭಾರತದಲ್ಲಿ ಉಲ್ಲೇಖಿಸಿರ್ತಕ್ಕಂತಹ, ಮಹಾಭಾರತದಲ್ಲಿ ಬರ್ತಕ್ಕಂತಹ ದುಷ್ಯಂತ ಮಹಾರಾಜ ಮತ್ತು ಶಕುಂತಲೆ, ರಾಣಿ ಶಕುಂತಲೆ. ಈ ರಾಜ ಮತ್ತು ರಾಣಿಗೆ ಹುಟ್ಟಿದಂತಹ ಮಗ ಭರತ. ಈ ಭರತ ಮಹಾರಾಜನಿಂದ ಭರತ ಖಂಡ, ಭರತ ವರ್ಷ, ಭಾರತ ಈ ಹೆಸರುಗಳು ಬಂದಿರಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಜಂಬೂ ದ್ವೀಪ ಹೇಗೆ ಬಂತು ಈ ಹೆಸರು ಅಂತಕ್ಕಂತಹ ಕುತೂಹಲವನ್ನ ನೀವು ಮೂಡಿಸ್ಕೋಬಹುದು. ಈ ನಮ್ಮ ದೇಶದ ಆಕಾರ ಜಂಬೂ ನೇರಳೆ ಹಣ್ಣನ್ನ ಹೋಲ್ತಾ ಇತ್ತು. ಜಂಬೂ ನೇರಳೆಯ ಹಣ್ಣನ್ನ ಹೋಲ್ತಾ ಇದ್ದಿದ್ರಿಂದ ಈ ದೇಶಕ್ಕೆ ಜಂಬೂ ದ್ವೀಪ ಎಂಬ ಹೆಸರು ಕೂಡ ಬಂತು ಅಂತಕ್ಕಂಥದ್ದು ಕೆಲವರು ಅದನ್ನ ಪುಷ್ಟೀಕರಿಸ್ತಾರೆ. ಹಾಗೆಯೇ ಹಿಂದೂ, ಬೌದ್ಧ ಹಾಗೂ ಜೈನ ಪರಂಪರೆ ಪ್ರಕಾರ ಇದನ್ನ ಜಂಬೂ ದ್ವೀಪ ಅಂತ ಕರೀತಾರೆ. ಆದ್ರೆ ಈ ಜಂಬೂ ದ್ವೀಪ ಅನ್ನೋದು ಯಾಕೆ ಬಂತಪ್ಪ ಅಂದ್ರೆ, ಭಾರತದ ಏನು ಆಕಾರ ಇದೆಯಲ್ಲ
ಅದು ಜಂಬು ನೇರಳೆಯ ಹಣ್ಣನ್ನ ಹೋಲ್ತಾ ಇತ್ತು. ಜಂಬು ನೇರಳೆಯ ಹಣ್ಣನ್ನ ಹೋಲ್ತಾ ಇದ್ದಿದ್ರಿಂದ ಇದಕ್ಕೆ ಜಂಬೂ ದ್ವೀಪ ಅಂತಕ್ಕಂತಹ ಹೆಸರು ಬಂತು ಅಂತಕ್ಕಂಥ. ಜಂಬೂ ದ್ವೀಪ ಅಂತಕ್ಕಂತಹ ಹೆಸರು ಇದಕ್ಕೆ ಬಂತು ಅಂತಕ್ಕಂಥದ್ದು. ಹಾಗೆಯೇ ಈ ಇಂಡಿಯಾ ಅಂತಕ್ಕಂತಹ ಹೆಸರು, ಇಂಡಿಯಾ ಇದು ವೆರಿ ಇಂಪಾರ್ಟೆಂಟ್. ಈ ಇಂಡಿಯಾ ಅಂತಕ್ಕಂತಹ ಹೆಸರು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಬಹಳ ಇಂಪಾರ್ಟೆಂಟ್. ಇಂಡಿಯಾ ಎಂಬ ಶಬ್ದ ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಕೆಲವು ಟೆಕ್ಸ್ಟ್ ಬುಕ್ ಅಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು. ಕೆಲವು ಟೆಕ್ಸ್ಟ್ ಬುಕ್ ಅಲ್ಲಿ ಇದು ಪರ್ಷಿಯನ್ ಅಂತ ಇದೆ. ಹಾಗೇನಾದ್ರೂ ನೀವು ತೆಗೆದುಕೊಂಡಂತಹ ಟೆಕ್ಸ್ಟ್ ಬುಕ್ ಅಲ್ಲಿ ಪರ್ಷಿಯನ್ ಅನ್ನಕ್ಕಂತಹ ಶಬ್ದ ಇದ್ರೆ ಅದನ್ನ ಸ್ಕ್ರಾಚ್ ಮಾಡಿಬಿಟ್ಟು ಅಲ್ಲಿ ಗ್ರೀಕ್ ಅಂತ ಸೇರಿಸ್ಕೊಳ್ಳಿ. ಇಂಡಿಯಾ ಎಂಬ ಪದ ಇಂಡೋಸ್ ಎಂಬ ಗ್ರೀಕ್ ಭಾಷೆಯ ಪದದಿಂದ ಬಂದಿದೆ. ಈ ಒಂದು ಭಾರತ ಉಪಖಂಡದ ಪ್ರಮುಖ ನದಿಯಾದಂತಹ ಸಿಂಧೂ ನದಿ ಗೊತ್ತು, ನಿಮ್ಮ ಹೆಸರು ಕೇಳಿರ್ಬೋದು ನೀವೆಲ್ಲ. ಕಾಶ್ಮೀರ, ಪಂಜಾಬ್, ಹರಿಯಾಣ, ಪಾಕಿಸ್ತಾನ ಈ ಭಾಗದಲ್ಲಿ ಅತ್ಯಂತ ರಭಸವಾಗಿ ಹರಿತಕ್ಕಂತಹ ಭಾರತದ ಒಂದು ಪ್ರಮುಖ ನದಿ ಈ ಸಿಂಧೂ ನದಿ. ಈ ಉಪಖಂಡದ ಪ್ರಮುಖ ನದಿಯಾದಂತಹ ಈ ಸಿಂಧೂ ನದಿಯೇ ಹಿಂದೂ ನದಿ ಆಯಿತು. ಈ ಹಿಂದೂ ನದಿಯಿಂದ ಇಂಡಿಯಾ ಎಂಬ ಹೆಸರು ಬಂತು ಅಂತಕ್ಕಂಥದ್ದು. ಸಿಂಧೂ ನದಿಗೆ ಈ ಪದವನ್ನ ಬಳಸಲಾಗಿದೆ. ಇಂಡಿಯಾ ಎಂಬ ಪದ ದಕ್ಷಿಣ ಭಾರತವನ್ನ ಕೂಡ ಒಳಗೊಂಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಾವೆಲ್ಲರೂ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಇದು ನಮಗೆ ಭಾರತದ ಇತಿಹಾಸಕ್ಕೆ ಒಂದು ಪೀಠಿಕೆ, ಒಂದು ಜಸ್ಟ್ ಇಂಟ್ರಡಕ್ಷನ್. ಇನ್ನು ನಾವು ಮುಂದಕ್ಕೆ ಹೋಗೋದಾದ್ರೆ ಇಲ್ಲಿಂದ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ. ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಇದು ಕೂಡ ಒಂದು ಪ್ರಮುಖವಾದಂತಹ ಅಂಶ. ನೀವು ಭಾರತದ ಇತಿಹಾಸವನ್ನ ಅಧ್ಯಯನ ಮಾಡುವುದಕ್ಕೆ ಮೊದಲು ಭೌಗೋಳಿಕ ಲಕ್ಷಣಗಳನ್ನು ನೀವು ತಿಳ್ಕೋಬೇಕಾಗುತ್ತೆ. ಹಾಗಾಗಿಯೇ ಈ ಒಂದು ಆಸ್ಪೆಕ್ಟ್ ಅಲ್ಲಿ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಎಂಬ ವಿಷಯವನ್ನ ನಾವು ಈಗ ಚರ್ಚೆ ಮಾಡಬಹುದು. ಭಾರತದ ಭೌಗೋಳಿಕ ಲಕ್ಷಣಗಳನ್ನ ನಾವು ನೋಡೋದಾದ್ರೆ ಭಾರತ ದೇಶಕ್ಕೆ ಶ್ರೀಮಂತವಾದಂತಹ ಭೌಗೋಳಿಕ ಲಕ್ಷಣಗಳಿದೆ. ಅಂತಹ ಪ್ರಮುಖ ಭೌಗೋಳಿಕ ಲಕ್ಷಣಗಳಲ್ಲಿ ಹಿಮಾಲಯ ಪರ್ವತಗಳು ಹಾಗೆ ಉತ್ತರದ ನದಿ ಬಯಲುಗಳು
ಉತ್ತರದ ನದಿ ಬಯಲುಗಳು, ದಖನ್ ಪ್ರಸ್ಥಭೂಮಿ, ಹಾಗೆಯೇ ಮರುಭೂಮಿ, ಮರುಭೂಮಿ 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 ಹಾಗೆ ಪರ್ವತಗಳು, ಮರುಭೂಮಿ ಪರ್ವತಗಳು, ದಕ್ಷಿಣದ ಪ್ರಸ್ಥಭೂಮಿ, ದಕ್ಷಿಣದ ಪ್ರಸ್ಥಭೂಮಿ, ದಕ್ಷಿಣದ ಪ್ರಸ್ಥಭೂಮಿ, ಕೊನೆಯದು ಕರಾವಳಿ. ಕರಾವಳಿ ಅಂದ್ರೆ ಸಮುದ್ರದ ತೀರ ಪ್ರದೇಶ, ಸಮುದ್ರದ ತೀರ ಪ್ರದೇಶ. ಇವೆಲ್ಲವೂ ಕೂಡ ಭಾರತದ ಭೌಗೋಳಿಕ ಲಕ್ಷಣಗಳು. ಯಾವ್ಯಾವು? ಹಿಮಾಲಯದ ಪರ್ವತಗಳು, ಉತ್ತರದ ನದಿ ಬಯಲುಗಳು, ಮೂರನೇದು ಮರುಭೂಮಿಗಳು, ನಾಲ್ಕನೇದು ಪರ್ವತಗಳು, ಐದನೇದು ದಕ್ಷಿಣದ ಪ್ರಸ್ಥಭೂಮಿ, ಆರನೇದು ಕರಾವಳಿ. ಇವುಗಳನ್ನ ನಾವು ಭಾರತದ ಭೌಗೋಳಿಕ ಲಕ್ಷಣಗಳು ಅಂತ ಕರಿತೀವಿ. ಅದರಲ್ಲಿ ಒಂದನೇದು ಹಿಮಾಲಯ ಪರ್ವತಗಳು. ಹಿಮಾಲಯ ಪರ್ವತಗಳು, ಈ ಹಿಮಾಲಯ ಪರ್ವತಗಳು ಭಾರತವನ್ನ ಬೇರೆ ದೇಶಗಳಿಂದ ಪ್ರತ್ಯೇಕಿಸಿದೆ. ಉದಾಹರಣೆಗೆ ಉತ್ತರದ ನೇಪಾಳ ಅಲ್ಲ, ಚೀನಾ, ಟಿಬೆಟ್ ಮೊದಲಾದಂತಹ ರಾಷ್ಟ್ರಗಳಿಂದ ನಮ್ಮ ರಾಷ್ಟ್ರವನ್ನ ಬೇರ್ಪಡಿಸಿದೆ. ಬಹಳಷ್ಟು ವಿಸ್ತಾರವಾದ ವ್ಯಾಪ್ತಿಯನ್ನ ಈ ಹಿಮಾಲಯ ಪರ್ವತಗಳು ಹೊಂದಿದೆ. ಪಶ್ಚಿಮದಲ್ಲಿ ಕಾಶ್ಮೀರದಿಂದ ಹಿಡಿದು ಪೂರ್ವದಲ್ಲಿ ಅಸ್ಸಾಂನವರೆಗೆ, ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂನವರೆಗೆ ಈ ಒಂದು ಹಿಮಾಲಯದ ತೀರ ಪ್ರದೇಶಗಳು ಹಬ್ಬಿಕೊಂಡಿವೆ. ಈ ಹಿಮಾಲಯ ಪರ್ವತಗಳು ನಮಗೆ ಸಾಕಷ್ಟು ಪ್ರಯೋಜನವನ್ನು ಕೊಟ್ಟಿವೆ. ಒಂದೇ ಪ್ರಯೋಜನ ಏನಪ್ಪಾ ಅಂದ್ರೆ ಈ ಹಿಮಾಲಯ ಪರ್ವತದಿಂದ ನಮಗೆ ಅಂದ್ರೆ ಉತ್ತರ ಭಾರತದಿಂದ ಬೀಸ್ತಕ್ಕಂತಹ ಶೀತ ಗಾಳಿಯಿಂದ ನಮ್ಮೆಲ್ಲರನ್ನ ಬೆಚ್ಚಗಿಟ್ಟಿದೆ. ಹಿಮಾಲಯ ಪರ್ವತ ಏನಾದ್ರೂ ಅಲ್ಲಿ ಮಧ್ಯೆ ಇಲ್ಲದೆ ಹೋಗಿದ್ದಿದ್ರೆ ಪ್ರಾಯಶಃ ಭಾರತೀಯರು ಅತ್ಯಂತ ಶೀತ ಗಾಳಿಯನ್ನ ಎದುರಿಸಬೇಕಾಗಿತ್ತು. ಆದ್ರೆ ಈಗ ಏನಾಯ್ತು, ಈ ಹಿಮಾಲಯ ಪರ್ವತಗಳು ಇದ್ದಿದ್ರಿಂದ ನಾವೆಲ್ಲರೂ ಕೂಡ ಅತ್ಯಂತ ಸುರಕ್ಷಿತವಾಗಿ ನೈಸರ್ಗಿಕ ರಕ್ಷಣೆಯಲ್ಲಿ ನಾವಿವತ್ತು ಬದುಕ್ತಾ ಇದ್ದೀವಿ. ಅದು ಈ ಹಿಮಾಲಯ ಪರ್ವತದಿಂದ ಆದಂತಹ ಒಂದು ನಮಗೆ ಪ್ರಯೋಜನ. ಎರಡನೆಯ ಪ್ರಯೋಜನ ಏನಪ್ಪಾ ಈ ಹಿಮಾಲಯ ಪರ್ವತದಿಂದ ಅಂದ್ರೆ, ಉತ್ತರ ಭಾರತದಿಂದ ದಾಳಿಕೋರರು, ವಿದೇಶಿ ದಾಳಿಕೋರರು ನಮ್ಮ ದೇಶದ ಮೇಲೆ ದಾಳಿ ಮಾಡತಕ್ಕಂತಹ ಅವಕಾಶವನ್ನ ಇದು ತಪ್ಪಿಸಿದೆ. ದಾಳಿಕೋರರ ದಾಳಿಯಿಂದ ನಮ್ಮನ್ನು ತಡೆಗಟ್ಟಿದೆ ಅಂತಾನೆ ನಾವು ಹೇಳ್ಬೋದು. ಮೂರನೆಯ ಉಪಯೋಗ ಏನಪ್ಪಾ ಅಂದ್ರೆ ಈ ಹಿಮಾಲಯ ಪರ್ವತದಿಂದ ಹಿಮಾಲಯ ಪರ್ವತದಲ್ಲಿ ಹಲವಾರು ನದಿಗಳು ಹುಟ್ಟುತ್ತವೆ. ಸಿಂಧೂ ನದಿ, ಗಂಗಾ ನದಿ, ಯಮುನಾ ನದಿ, ಬ್ರಹ್ಮಪುತ್ರ ನದಿ, ಸಟ್ಲೇಜ್ ನದಿ, ಹಾಗೆ ಪಂಜಾಬ್ನಲ್ಲಿ ಇರತಕ್ಕಂತಹ 5 ಸಪ್ತ ನದಿಗಳು,
ರಾವಿ, ಜೀಲಂ, ಚೀನಾಬ್, ಬಿಹಾಸ್, ಸಟ್ಲೇಜ್, ಈ ಎಲ್ಲ ನದಿಗಳು, ರಾವಿ, ಜೀಲಂ, ಚೀನಾಬ್, ಬಿಹಾಸ್, ಸಟ್ಲೇಜ್, ಸಿಂಧೂ ನದಿ, ಯಮುನಾ ನದಿ, ಗಂಗಾ ನದಿ, ಬ್ರಹ್ಮಪುತ್ರ ನದಿ, ಈ ಎಲ್ಲ ನದಿಗಳು ಕೂಡ ಹಿಮಾಲಯ ಪರ್ವತದಲ್ಲೇ ಹುಟ್ಟುತ್ತವೆ. ಈ ಎಲ್ಲ ನದಿಗಳು ಕೂಡ ಹಿಮಾಲಯ ಪರ್ವತದಲ್ಲಿ ಹುಟ್ಟಿ ಈ ನದಿಗಳಿಗೆ ಜೀವ ಕಳೆಯನ್ನ ಕೊಟ್ಟಿದ್ದಾವೆ. ಹಿಮಾಲಯ ಪರ್ವತಗಳು ಹೇಗೆ ಜೀವ ಕಳೆಯನ್ನ ಕೊಟ್ಟಿದ್ದಾವೆ? ಹಿಮಾಲಯ ಪರ್ವತದಲ್ಲಿ ಹರಿತಕ್ಕಂತಹ ಈ ನದಿಗಳು ಸಾರ್ವಕಾಲಿಕವಾಗಿ ತುಂಬಿ ಹರಿಯುವಂತಹ ನದಿಗಳು. ಆದ್ರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಹಲವಾರು ನದಿಗಳಿದ್ದಾವೆ. ಅವೆಲ್ಲ ಸಾರ್ವಕಾಲಿಕವಾಗಿ ತುಂಬಿ ಹರಿಯುವಂತಹ ನದಿಗಳ ಇಲ್ಲ. ಇಲ್ಲಿರ್ತಕ್ಕಂತಹ ನದಿಗಳು ಕೇವಲ ಮಳೆಗಾಲದಲ್ಲಿ ಮಾತ್ರ ತುಂಬಿ ಹರಿತವೆ. ಬೇಸಿಗೆಯಲ್ಲಿ ಬತ್ತಿ ಹೋಗ್ತಕ್ಕಂತಹ ನದಿಗಳು ಹಲವಾರು ನದಿಗಳಿದ್ದಾವೆ ಕರ್ನಾಟಕದಲ್ಲಿ. ಕೃಷ್ಣಾ ನದಿ ಇರ್ಬೋದು, ತುಂಗಭದ್ರ ಇರ್ಬೋದು, ಕಾವೇರಿ ಇರ್ಬೋದು, ಹೇಮಾವತಿ ಇರ್ಬೋದು. ಕೇವಲ ಮಳೆಗಾಲದಲ್ಲಿ ಮಾತ್ರ ತುಂಬಿ ಹರಿತಕ್ಕಂತಹ ನದಿಗಳು. ಆದರೆ ಆ ಹಿಮಾಲಯ ಪರ್ವತದಲ್ಲಿ ಹುಟ್ಟತಕ್ಕಂತಹ ನದಿಗಳು ಸಾರ್ವಕಾಲಿಕವಾಗಿ ತುಂಬಿ ಹರಿಯುವಂತಹ ನದಿಗಳು. ಇವು ವರ್ಷದ 365 ದಿನವೂ ಕೂಡ ತುಂಬಿ ಹರಿಯುವಂತಹ ನದಿಗಳು, ತುಂಬಿ ಹರಿತವೆ. ಹೇಗೆ? ಮಳೆಗಾಲದಲ್ಲಿ ಮಳೆಯ ನೀರಿನಿಂದ ತುಂಬಿ ಹರಿದ್ರೆ, ಬೇಸಿಗೆಯಲ್ಲಿ ಹಿಮಾಲಯ ಪರ್ವತದಲ್ಲಿರ್ತಕ್ಕಂತಹ ಹಿಮ ಅಥವಾ ಮಂಜುಗಡ್ಡೆ ಅದು ಕರಗಿ ದ್ರವ ರೂಪಕ್ಕೆ ತಿರುಗಿ ನದಿಗಳು ತುಂಬಿ ಹರಿತವೆ. ಈ ರೀತಿ ಅಲ್ಲಿಂದ ಬರ್ತಕ್ಕಂತಹ ಈ ನದಿಗಳಿಂದ ಕೃಷಿ ಚಟುವಟಿಕೆಗಳಿಗೆ ಬೇಕಾದಂತಹ ಸಮೃದ್ಧವಾದಂತಹ ನೀರನ್ನ ಈ ಹಿಮಾಲಯ ಪರ್ವತಗಳು ನಮಗೆ ಒದಗಿಸಿಕೊಡುತ್ತೆ. ಹಾಗೆಯೇ ಇಲ್ಲೇ ಈ ಒಂದು ನದಿಯ ಬಯಲುಗಳಲ್ಲೇ ಮಹಾನ್ ನಾಗರಿಕತೆಗಳಾದಂತಹ ಸಿಂಧೂ ನಾಗರಿಕತೆ ನಿರ್ಮಾಣ ಆಗಿತ್ತು. ವೈದಿಕ ಸಂಸ್ಕೃತಿ ಅಲ್ಲೇ ನಿರ್ಮಾಣ ಆಯಿತು. ಆ ಸಿಂಧೂ ಬಯಲಿನ ನಾಗರಿಕತೆ ಇರ್ಬೋದು, ಈ ವೈದಿಕ ಸಂಸ್ಕೃತಿ ಇರ್ಬೋದು, ಇದೆಲ್ಲ ಎಲ್ಲಾಯ್ತು? ಈ ಒಂದು ಹಿಮಾಲಯ ಪರ್ವತದ ಈ ನದಿಗಳ ಬಯಲಿನಲ್ಲೇ ಅದೆಲ್ಲದೂ ಕೂಡ ನಿರ್ಮಾಣ ಆಯಿತು. ಹಾಗೆಯೇ ಈ ಪ್ರದೇಶದಲ್ಲಿಯೇ ಮಹಾನ್ ಕಣಿವೆಗಳಾದಂತಹ ಉತ್ತರದ ಕಣಿವೆಗಳು ಖೈಬರ್ ಮತ್ತು ಬೊಲಾನ್, ಭಾರತದ ವಾಯುವ್ಯ ಭಾಗದಲ್ಲಿರ್ತಕ್ಕಂತಹ 2 ಪ್ರಮುಖವಾದಂತಹ ಕಣಿವೆಗಳು ಖೈಬರ್ ಮತ್ತು ಬೋಲಾನ್. ಬಹಳ ಇಂಪಾರ್ಟೆಂಟ್ ಇದು, ಬರ್ಕೊಳ್ಳಿ. ಖೈಬರ್ ಮತ್ತು ಬೋಲಾನ್ ಅಂತಕ್ಕಂತಹ 2 ಕಣಿವೆಗಳು, ಉತ್ತರದ ಕಣಿವೆಗಳು ಭಾರತೀಯರಿಗೆ ಪಾಶ್ಚಿಮಾತ್ಯರೊಂದಿಗೆ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನ ಬೆಳೆಸಲಿಕ್ಕೆ ಕಾರಣೀಭೂತ ಆಗಿದ್ದಾವೆ. ಯಾವ್ಯಾವು? ಖೈಬರ್ ಮತ್ತು ಬೊಲಾನ್. ಖೈಬರ್ ಮತ್ತು ಬೊಲಾನ್ ಅಂತಕ್ಕಂತಹ ಉತ್ತರದ ವಾಯುವ್ಯ ಭಾಗದಲ್ಲಿರ್ತಕ್ಕಂತಹ 2 ಕಣಿವೆಗಳು ವಿದೇಶಿಯರೊಂದಿಗೆ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಸಂಬಂಧವನ್ನ ಸಮ್ಮಿಳನಗೊಳಿಸಿಕೊಳ್ಳಿಕ್ಕೆ ಕಾರಣೀಭೂತ ಆಗಿದೆ. ಹಾಗೆಯೇ ಪಶ್ಚಿಮದ ಮರುಭೂಮಿ, ದಕ್ಷಿಣದ ಪ್ರಸ್ಥಭೂಮಿಯ ದಟ್ಟ ಕಾಡುಗಳು ಜನರನ್ನ ಕಠಿಣ ಪರಿಶ್ರಮ ಹಾಗೂ ಯುದ್ಧ ಪ್ರಿಯರನ್ನಾಗಿ ಮಾಡಿದವೆ. ಇಲ್ಲಿ ಹಲವಾರು ಜನಾಂಗದವರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ದ್ರಾವಿಡರು, ಆಲ್ಫೈನ್, ಮಂಗೋಲಾಯ್ಡ್ ಮುಂತಾದ ಕುಲಗಳ ವಿವಿಧ ಜನಾಂಗಗಳು ಅಸ್ತಿತ್ವದಲ್ಲಿರುವುದರಿಂದ ವಿವಿಧ ಭಾಷೆ ಮತ್ತು ಸಂಸ್ಕೃತಿಗಳ ಬೆಳವಣಿಗೆಗೆ ಮೊದಲಾಯಿತು. ಇನ್ನು ಪ್ರಮುಖವಾಗಿ ಉತ್ತರ ಮತ್ತು ದಕ್ಷಿಣದ ನದಿ ಬಯಲುಗಳು ಅತಿ ಪುರಾತನ ಕಾಲದಿಂದ ಈ ದೇಶವನ್ನ ಕೃಷಿ ಪ್ರಧಾನ ದೇಶವನ್ನಾಗಿಸಿದವೆ. ಅನೇಕ ರಾಜವಂಶಗಳ ಏಳು ಬೀಳಿಗೆ ಮತ್ತು ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ವಾಣಿಜ್ಯ ಕೇಂದ್ರಗಳ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರಿವೆ. ಇಲ್ಲಿ ಅನೇಕ ವಿಧದ ಖನಿಜಗಳು ಹಾಗೂ ಬಂಡೆಗಳು ವಿಪುಲವಾಗಿ ಲಭ್ಯವಿವೆ. ಮರಳುಗಲ್ಲು,
ಗ್ರಾನೈಟ್ ಮತ್ತು ಅಮೃತ ಶಿಲೆಯಂತಹ ಬಂಡೆಗಳು ಈ ಸಹಾಯ ಮಾಡಿದ್ದಲ್ಲದೆ ಮೂರ್ತಿ ಕಲೆಯ ನಿರ್ಮಾಣಕ್ಕೂ ಕೂಡ ಸಹಕರಿಸಿದವೆ. ಬೆಟ್ಟಗಳಲ್ಲಿರುವ ಬೃಹತ್ ಶಿಲೆಗಳಿಂದ ಗೃಹಾಂತರ ದೇವಾಲಯಗಳ ಬೆಳವಣಿಗೆಗೂ ಸಹಾಯವಾಗಿವೆ. ವಿಪುಲ ಮಳೆ ಮತ್ತು ಅನುಕೂಲಕರವಾದಂತಹ ಹವಾಮಾನ ಸಂಪದ್ಭರಿತವಾಗಿ ಮತ್ತು ವೈವಿಧ್ಯಪೂರ್ಣ ಸಸ್ಯ ಪ್ರಾಣಿ ವರ್ಗದ ಬೆಳವಣಿಗೆಗೆ ಕಾರಣವಾಯಿತು. ಹಿಮಾಲಯ ಪರ್ವತಗಳು ಮರುಭೂಮಿಗಳು ಗುಡ್ಡಗಾಡು ಪ್ರದೇಶಗಳನ್ನು ಹೊರತುಪಡಿಸಿದರೆ ಇಡೀ ಭಾರತ ಉಷ್ಣ ವಲಯದಲ್ಲಿ ಬರುತ್ತದೆ. ಇಲ್ಲಿನ ವಾತಾವರಣವು ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿದೆ. ಇಲ್ಲಿನ ವಾತಾವರಣ ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿದೆ. ಸೊ ಈ ರೀತಿಯಾಗಿ ಭಾರತದ ಇತಿಹಾಸದ ಮೇಲೆ ಈ ಒಂದು ಭೌಗೋಳಿಕ ಲಕ್ಷಣಗಳು ತಮ್ಮದೇ ಆದಂತಹ ಪ್ರಭಾವವನ್ನು ಬೀರಿವೆ. ಒಂದೇದು ಹಿಮಾಲಯ ಪರ್ವತಗಳು, ಉತ್ತರದ ನದಿ ಬಯಲುಗಳು, ಮರುಭೂಮಿ, ಪರ್ವತಗಳು, ದಕ್ಷಿಣದ ಪ್ರಸ್ಥಭೂಮಿ, ಕರಾವಳಿ. ಇಲ್ಲಿ ಉತ್ತರದ ನದಿ ಬಯಲುಗಳು ಅಂದ್ರೆ ಅದೇ ನಾನೀಗಾಗಲೇ ಹೇಳಿದ ಹಾಗೆ ಸಿಂಧು, ಗಂಗಾ, ಯಮುನಾ, ಬ್ರಹ್ಮಪುತ್ರ ಮೊದಲಾದಂತಹ ನದಿಗಳು ವಿಶಾಲವಾದಂತಹ ಬಯಲುಗಳನ್ನು ನಿರ್ಮಾಣ ಮಾಡಿದವೆ. ಇಂತಹ ಬಯಲುಗಳಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಕೃಷಿ ಪ್ರಧಾನವಾದಂತಹ ಚಟುವಟಿಕೆಗಳು ನಡೆದವು. ಇಲ್ಲಿನ ನದಿಗಳು ಫಲವತ್ತಾದಂತಹ ಮೆಕ್ಕಲ ಮಣ್ಣನ್ನ ತಂದು ಬಿಟ್ಟಿದ್ದರಿಂದ ಕೃಷಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಈ ಭಾಗದಲ್ಲಿ ಪಡ್ಕೊಳ್ತು. ಇನ್ನು ಮರುಭೂಮಿ ಅನ್ನೋದನ್ನ ನಾವು ಹೇಳೋದಾದ್ರೆ ಭಾರತದ ರಾಜಸ್ಥಾನ ರಾಜ್ಯದಲ್ಲಿ ಥಾರ್ ಮರುಭೂಮಿ ಇದೆ. ಸುಮಾರು ಸಾವಿರಾರು ಚದುರ ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿರತಕ್ಕಂತಹ ಈ ಮರುಭೂಮಿ ರಾಜಸ್ಥಾನದ ಥಾರ್ ಮರುಭೂಮಿ. ಇನ್ನು ಪರ್ವತಗಳಿಗೆ ಬಂದ್ರೆ ವಿಂಧ್ಯ, ಅರಾವಳಿ, ಸಹ್ಯಾದ್ರಿ ಈ ಮೂರು ಪರ್ವತಗಳನ್ನ ನಾವು ಪ್ರಮುಖವಾಗಿ ಗುರುತಿಸಬಹುದು. ವಿಂಧ್ಯ, ಅರಾವಳಿ ಮತ್ತು ಸಹ್ಯಾದ್ರಿ. ವಿಂಧ್ಯ, ಅರಾವಳಿ ಮತ್ತು ಸಹ್ಯಾದ್ರಿ ಈ ಮೂರು ಪ್ರಮುಖವಾದಂತಹ ಪರ್ವತ ಶ್ರೇಣಿಗಳನ್ನ ನಾವಿಲ್ಲಿ ಕಾಣ್ತೀವಿ. ಅದರಲ್ಲೂ ಪ್ರಮುಖವಾಗಿ ಸಹ್ಯಾದ್ರಿ ಪರ್ವತ ಶ್ರೇಣಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇದ್ದಾವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇರತಕ್ಕಂತಹ ಪರ್ವತ ಶ್ರೇಣಿಗಳು. ಹಾಗೆಯೇ ಕರಾವಳಿ ಅಂದ್ರೆ ಸಾವಿರಾರು ಕಿಲೋಮೀಟರ್ ದೂರವನ್ನ ನಮ್ಮ ಭಾರತ ದೇಶದ ಭೂಪ್ರದೇಶ ಕರಾವಳಿಯನ್ನ ಹೊಂದಿದೆ. ಗುಜರಾತ್ನಿಂದ ಹಿಡಿದು ಪಶ್ಚಿಮದ ಗುಜರಾತ್ನಿಂದ ಹಿಡಿದು ಪೂರ್ವದ ಬಾಂಗ್ಲಾದೇಶದವರೆಗೂ ಕೂಡ ಈ ಒಂದು ಕರಾವಳಿಯ ತೀರ ಪ್ರದೇಶ ಇದೆ. ಹಂಗಾಗಿ ಸಮೃದ್ಧವಾದಂತಹ ನೈಸರ್ಗಿಕ ಸಮುದ್ರ ತೀರವನ್ನ ಭಾರತ ಹೊಂದಿದೆ. ಇಂತಹ ಸಮುದ್ರದ ತೀರದಲ್ಲೇ ಹಲವಾರು ಬಂದರುಗಳು ನಿರ್ಮಾಣ ಆಗಿವೆ. ಉದಾಹರಣೆಗೆ ಸೂರತ್, ಮಂಗಳೂರು, ಕಲ್ಲಿಕೋಟೆ, ಹಾಗೆ ಮಡ್ರಾಸ್, ಹಾಗೆ ಇವತ್ತಿನ ಚೆನ್ನೈ, ವಿಶಾಖಪಟ್ಟಣ, ಕಲ್ಕತ್ತಾ ಮೊದಲಾದಂತಹ ಬಂದರುಗಳು ಈ ಕರಾವಳಿಯಲ್ಲಿ ಇದ್ದಾವೆ. ಸೊ ಇಂತಹ ಸಮೃದ್ಧವಾದಂತಹ ಕರಾವಳಿ ತೀರವನ್ನ ನಮ್ಮ ದೇಶ ಹೊಂದಿದೆ. ಇಂತಹ ಸಮೃದ್ಧವಾದಂತಹ ಕರಾವಳಿಯನ್ನ ನಮ್ಮ ದೇಶ ಹೊಂದಿದೆ. ಸರಿನಾ? ಇದಿಷ್ಟು ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಅಂತಕ್ಕಂಥದ್ದು. ಇನ್ನ ಮುಂದಕ್ಕೆ ನೋಡೋದಾದ್ರೆ ನಾವು ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು
ಹಲವಾರು ಅಂಶಗಳನ್ನ ನಾವಲ್ಲಿ ನೋಡ್ತೀವಿ. ಅದನ್ನ ನಾವು ಮುಂದಿನ ತರಗತಿಗಳಲ್ಲಿ ನಾವು ಅದನ್ನು ಚರ್ಚೆ ಮಾಡೋಣ. ಭಾರತ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ಮುಂದಿನ ಪೀರಿಯಡನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.